ಮೋರ್ ಡೀಟೇಲ್ಸ್ ನನ್ನ ಕಲಿ ಗಿರೀಶ್ ನೀಡ್ತಾರೆ. ಗಿರೀಶ್, ನಾಳೆ ದಿನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಬೆಂಗಳೂರು ಹೆಂಗ್ ರೆಡಿ ಆಗಿದೆ? ಡೀಟೇಲ್ಸ್ ಏನು ಕೊಡ್ಬೋದು? ಹೌದು ವಿದ್ಯಾ, ಇನ್ನೇನು ಹೊಸ ವರ್ಷಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಆಲ್ರೆಡಿ ಬ್ರಿಗೇಡ್ ರೋಡ್ ಆಗಿರ್ಬೋದು, MG ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ರೋಡ್ ಆಗಿರ್ಬೋದು, ಮಧುವಣಗಿತ್ತಿಯಂತೆ ಸಿಂಗಾರವನ್ನ ಮಾಡ್ಕೊಂಡಿದೆ. ನೀವು ನೋಡ್ತಾ ಇರ್ಬೋದು, ಲೈಟಿಂಗ್ಸ್ ಆಗಿರಬಹುದು, LED ಲೈಟ್ಗಳು ಜಗಮಗಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಯುವಕ ಯುವತಿಯರು ಆಗಮಿಸ್ತಾ ಇದ್ದಾರೆ. ಈ ಒಂದು ಎಂಜಾಯ್ಮೆಂಟ್ ಅನ್ನ ಸವಿತಾ ಇದ್ದಾರೆ ಅಂತ ಹೇಳ್ಬೋದು. ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಸಾಕಷ್ಟು ಒಂದು ರೀತಿಯಲ್ಲಿ ಯುವಕ ಯುವತಿಯರು ಬರ್ತಾ ಇದ್ದಾರೆ. ಅದು ನಮ್ಮ ರಾಜ್ಯದವರು ಅಷ್ಟು ಇದ್ದಾರೆ. ಅದೇ ರೀತಿ ಬೇರೆ ಬೇರೆ ರಾಜ್ಯದಿಂದಲೂ ಸಹ ಈ ಒಂದು MG ರೋಡ್ ಆಗಿರಬಹುದು, ಬ್ರಿಗೇಡ್ ರೋಡ್ ಆಗಿರಬಹುದು ನೋಡೋದಕ್ಕೆ ಬರ್ತಾ ಇದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಿಂಧು 1 minute. ಕಮ್ ನ್ಯೂ ಇಯರ್ ವಿಶಸ್ ಏನ್ ಹೇಳ್ತೀರಾ ಜನಗಳಿಗೋಸ್ಕರ? MG road, this one is Brigade Road. 2026 is going to be great year for all the Indians. Hopefully, 2025 was also fantastic, and I am sure that the country is progressing. There will be peace, and the younger generation will get more opportunities. Okay, what do you want to tell about MG Road or Brigade Road? MG Road is a great place, lovely area, just to chill out. We're just enjoying. Every year we want to come and look at the lighting and have fun. Nothing like memories of walking around here. What is the New Year message? Chill, enjoy life, don't take stress. If you take stress, you'll get old fast. So chill. Thank you so much. ಎಲ್ಲರೂ ತುಂಬಾ ಉತ್ಸುಕರಾಗಿದ್ದಾರೆ ಅಂತಾನೆ ಹೇಳ್ಬೋದು ವಿದ್ಯಾ. ಇಲ್ಲಿ MG ರೋಡ್ ಆಗಿರಬಹುದು, ಬ್ರಿಗೇಡ್ ರೋಡ್ ಆಗಿರಬಹುದು, ಅದೇ ರೀತಿ ಚರ್ಚ್ ಸ್ಟ್ರೀಟ್ ರೋಡ್ ಅಂತೂ ತುಂಬಿ ತುಳುಕ್ತಾ ಇದೆ ಅಂತಾನೆ ಹೇಳ್ಬೋದು. ನ್ಯೂ ಇಯರ್ಗೆ ಕೇವಲ ಇನ್ನು 24 ಗಂಟೆ ಬಾಕಿ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಜನಗಳು ಈಗಾಗಲೇ ಸೆಲೆಬ್ರೇಷನ್ ಅನ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಾನು ಮಾತಾಡಿಸ್ತಾ ಹೋಗ್ತೀನಿ. ಎಲ್ಲರೂ ಸಹ ಇಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಪೊಲೀಸರು ಸಹ ಅದೇ ರೀತಿ ಒಂದು ಭದ್ರತೆಯನ್ನ ನೀಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಾಕಷ್ಟು ರೀತಿಯಲ್ಲಿ CCTV ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ, ಅದೇ ರೀತಿ ಬ್ಯಾರಿಕೇಡ್ಗಳನ್ನ ಅಳವಡಿಸಿದ್ದಾರೆ. ಯಾವುದೇ ರೀತಿಯಲ್ಲಿ ಸಂಭ್ರಮಾಚರಣೆಯ ವೇಳೆಯಲ್ಲಿ ಯಾವುದೇ ಕಾರಣಕ್ಕೂ ಸಾವು ನೋವುಗಳು ಅಥವಾ ಯಾವುದೇ ರೀತಿಯ ಅವಘಡಗಳು ಸಂಭವಿಸಬಾರದು ಎನ್ನುವ ಹಿನ್ನೆಲೆಯಲ್ಲಿ ಈ ಒಂದು ವರ್ಷ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ರೀತಿಯಲ್ಲಿ ಭದ್ರತೆಯನ್ನ ಇಲ್ಲಿ ಕೈಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಇಲ್ಲಿ ಲೈಟಿಂಗ್ಸ್ ಅನ್ನ ನೀವು ನೋಡಬಹುದು. ಈ ಒಂದು ರಸ್ತೆಯಲ್ಲಿ ಲೈಟಿಂಗ್ಸ್ ಏನಾಗಿದೆ ಅಂತ ಅಂದ್ರೆ LED ಲೈಟ್ಗಳನ್ನ ಅರೇಂಜ್ ಮಾಡಿದ್ದಾರೆ. ಬೇಕಂತಲೇ ಇಲ್ಲಿ ಕೆಲವೊಂದು ಸ್ವಲ್ಪವಾದ LED ಲೈಟ್ಗಳನ್ನ ಒಂದು ಈವ್ನಿಂಗ್ ಫೀಲ್ ಅನ್ನ ಬೇಕು ಅಂತ ಹೇಳುವ ಅಥವಾ ಈವ್ನಿಂಗ್ ಫೀಲ್ ಅನ್ನ ಕೊಡುವ LED ಲೈಟ್ಗಳನ್ನ ಇಲ್ಲಿ ಅರೇಂಜ್ಮೆಂಟ್ಗಾಗಿ ಬಳಸಿದ್ದಾರೆ. ಅದೇ ರೀತಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ದಟ್ಸ್ ಓಕೆ ಗಿರೀಶ್, ಎಲ್ಲರೂ ಪಾರ್ಟಿ ಮೋಡಲ್ಲಿ ಇರ್ತಾರೆ, ಶಾಪಿಂಗ್ ಮೋಡ್ನಲ್ಲಿ ಇರ್ತಾರೆ. ಯಾರು ಕೂಡ ಮಾತನಾಡಲಿಕ್ಕೆ ಉತ್ಸಾಹ ತೋರಿಸ್ದಂಗೆ ಕಾಣಿಸ್ತಾ ಇಲ್ಲ. ಎನಿವೆ ಥ್ಯಾಂಕ್ ಯು ಡೀಟೇಲ್ಸ್ನ ಕೊಟ್ಟಿದ್ದಕ್ಕೆ ಗಿರೀಶ್. ಅದರ ಜೊತೆಗೆ ಈ ಲೈಟಿಂಗ್ಸ್ನ ನಮ್ಗೆ ಇಲ್ಲಿಂದನೇ ತೋರಿಸ್ಬೋದಾ ಗಿರೀಶ್? ಇಲ್ಲಾಂದ್ರೆ ಹೌದು ವಿದ್ಯಾ, ನಾನು ತೋರಿಸ್ತಾ ಹೋಗ್ತೀನಿ. ನಾನು ಈಗ ಬಂದಿರೋದು ಚರ್ಚ್ ಸ್ಟ್ರೀಟ್ ರೋಡ್ ಅಲ್ಲಿ ನಾನಿದ್ದೀನಿ. ಇಲ್ಲಿ ಮೊದಲಿಗೆ ಹೇಳಿದಾಗ ಇಲ್ಲಿ ಸ್ವಲ್ಪ ಲೈಟಿಂಗ್ ಕಡಿಮೆ ಇದೆ ಅಂತ ಹೇಳ್ಬಹುದು. ಅದೇ ರೀತಿ ನಾನು ಬ್ರಿಗೇಡ್ ರೋಡ್ಗೆ ಹೋದಾಗ ಸಾಕಷ್ಟು ರೀತಿಯಲ್ಲಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಅನ್ನ ಮಾಡಿದ್ದಾರೆ. ಅದು LED ಲೈಟಿಂಗ್ ಆಗಿರಬಹುದು, ಅದೇ ರೀತಿ ಬೇರೆ ರೀತಿಯ ಹಾಲೋಜಿನ್ ಬಳಕೆ ಲೈಟ್ ಗಳನ್ನ ಇಲ್ಲಿ ಬಳಸಿದ್ದಾರೆ. ನಿಜವಾಗಿಯೂ ಇದೊಂದು ಸ್ವರ್ಗವೇ ಧರೆಗಿಳಿದಿದೆಯೇನೋ ಎನ್ನುವ ರೀತಿಯಲ್ಲಿ ಇಲ್ಲಿ ಲೈಟಿಂಗ್ ಆಗಿದೆ ಅಂತಾನೆ ಹೇಳ್ತೀನಿ. ನಾನು ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಸಾಕಷ್ಟು ಯುವಕ ಯುವತಿಯರು ಇಲ್ಲಿ ಬಂದು ಈ ಒಂದು ಲೈಟಿಂಗ್ ಅನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಒಂದು ರಸ್ತೆ ಏನಿದೆ ಇದು ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು ಬ್ರಿಗೇಡ್ ರೋಡ್ ಅಂತ ಹೇಳ್ತೀವಿ. ಆ ಒಂದು ಬ್ರಿಗೇಡ್ ರೋಡ್ ಅಲ್ಲಿ ನಾನಿದ್ದೀನಿ. ನೀವು ಲೈಟಿಂಗ್ಸ್ ಅನ್ನ ನೋಡಬಹುದು. LED ಲೈಟ್ ಬಾಲ್, ಅದೇ ರೀತಿ LED ಯ ಸ್ಟ್ರಿಪ್ಸ್ ಏನಿದೆ ಇವೆಲ್ಲ ಅರೇಂಜ್ಮೆಂಟ್ಸ್ ಅನ್ನ ಇಲ್ಲಿ ಮಾಡಿದ್ದಾರೆ.
ಸಾಕಷ್ಟು ರೀತಿಯಲ್ಲಿ ಒಂದು ಬೋರ್ಡ್ಗಳನ್ನು ಸಹ ಅಳವಡಿಸಿದ್ದಾರೆ. ಇಲ್ಲಿ ಏನು ಪ್ಲೇ ಸ್ಟೇಷನ್ ಅಂತ ಆಗಿರಬಹುದು, ಅದೇ ರೀತಿ ಎಂಜಾಯ್ ಕ್ವಿಕ್ಲಿ ಅಂತ ಆಗಿರಬಹುದು. ಬಂದವರಿಗೆ ಯಾವುದೇ ರೀತಿಯ ಬೇಜಾರ್ ಆಗಬಾರದು ಆ ರೀತಿಯಲ್ಲಿ ಇಲ್ಲಿ ಒಂದು ಲೈಟಿಂಗ್ಸ್ ಅರೇಂಜ್ಮೆಂಟ್ ಅನ್ನ ಮಾಡಿದ್ದಾರೆ. ಈ ಒಂದು ರಸ್ತೆ ಹೌದು ಈ ಒಂದು ರಸ್ತೆ ಏನಿದೆ ಇದು ಬ್ರಿಗೇಡ್ ರೋಡ್, ಇದು ಒನ್ ವೇ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಟರ್ನಿಂಗ್ ಅನ್ನ ತೆಗೆದುಕೊಳ್ಳುವಂತಿಲ್ಲ. ಏನು ಸಾರ್ವಜನಿಕರು ಬರ್ತಾರೆ ಅವರು ಹಾಗೆ ನೋಡ್ಕೊಂಡು ಹೋಗಬೇಕು. ಅದೇ ರೀತಿ ಥ್ಯಾಂಕ್ ಯು ಗಿರೀಶ್ ಡೀಟೇಲ್ಸ್ಗೆ. ಹೇಗೆ ರೆಡಿ ಆಗಿದೆ ಬ್ರಿಗೇಡ್ ರೋಡ್ ಅನ್ನೋದನ್ನ ಬಹಳ ಅತ್ಯದ್ಭುತವಾಗಿ ನಮ್ಮ ಪ್ರತಿನಿಧಿ ತೋರಿಸುವ ಪ್ರಯತ್ನವನ್ನ ಮಾಡಿದ್ರು. ಇದು ಬರೀ ಬ್ರಿಗೇಡ್ ರೋಡ್ ಕಥೆ ಅಲ್ಲ, ಬೆಂಗಳೂರು ಇನ್ನು ಯಾವ್ಯಾವ ಮೂಲೆಯಲ್ಲಿ ಹೇಗೆ ಪಾರ್ಟಿಗೆ ರೆಡಿ ಆಗ್ತಾ ಇದೆ